ತಾಯಿ ಅಂದ್ರೇನೆ ಒಂದು ಸಂಭ್ರಮ. ಅಮ್ಮ ಅನ್ನೋ ಎರಡಕ್ಷರ ಪ್ರತಿಯೊಬ್ಬರ ಬದುಕಿನಲ್ಲೂ ಸಾಕಷ್ಟು ಮಹತ್ವವನ್ನು ಹೊಂದಿದೆ. ತಾಯಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಅಂತ ಕೂಡ ಹೇಳ್ತಾರೆ. ಒಂದು ಹೆಣ್ಣು ಮಗು ತನ್ನ ಗರ್ಭಧಾರಣೆಯನ್ನು ಹೊಂದಿ ಒಂದು ಜೀವಕ್ಕೆ ಜೀವನ ಕೊಡೋದು ಎಷ್ಟೊಂದು ಅಮೂಲ್ಯವಾದುದಲ್ವ. ಅದೆಷ್ಟೋ ಹೆಣ್ಣು ಮಕ್ಕಳು ತಮ್ಮ ಗರ್ಭಧಾರಣೆಯನ್ನು ಹೊಂದಿ ಮನೆಯ ಜವಾಬ್ದಾರಿ ಅಷ್ಟೇ ಅಲ್ಲದೆ ಕಚೇರಿಯ ಕೆಲಸವನ್ನೂ ಮಾಡ್ತಾ ಸಾಕ್ತಾ ಇರೋದನ್ನ ನೋಡ್ತೀವಿ. ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗೌರ್ಮೆಂಟಿಂದ ಕಚೇರಿಯಿಂದ ತಿಂಗಳಿಗೆ 6 ತಿಂಗಳ ರಜವನ್ನು ಕೂಡ ಕೊಡ್ತಾರೆ. ಯಾಕಿವತ್ತು ಅಮ್ಮನ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಅಮ್ಮನ ಜೊತೆ ಅಪ್ಪ ಅನ್ನೋ ಪದ ಕೂಡ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ. ಅಪ್ಪ ಅಂದರೆ ಆಕಾಶ ಅನ್ನೋ ಮಾತಿದೆ. ಅಂತಹ ಅಪ್ಪಂದ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನೆಂದರೆ, ತಾಯಿಯ ಹಾಗೆಯೇ ತಂದೆ ಕೂಡ ಪಿತೃತ್ವ ರಜೆಯನ್ನು ಪಡೆದುಕೊಳ್ಬೋದು ಅಂತ. ಹಾಗಾದರೆ ಪಿತೃತ್ವ ರಜೆ ಸಿಗ್ತಿದೆಯಾ? ಯಾವ ಕೋರ್ಟ್ ಹೇಳಿದೆ? ಯಾವಾಗ ಸಿಗ್ತಿದೆ? ಎಷ್ಟು ದಿನ ಸಿಗ್ತಿದೆ ಅಂತೆಲ್ಲ ಕೇಳ್ತಾ ಇದ್ದೀರಾ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಮಗು ಹುಟ್ಟಿದ ತಕ್ಷಣ ತಾಯಿಗೆ ಆದವಳಿಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆನ ಪೂರೈಸೋಕ್ಕೆ, ಮಗುವಿನ ಜೊತೆ ಕಾಲ ಕಳೆಯೋಕ್ಕೆ, ಮಗುವಿನ ಆಗು ಹೋಗು ಚಲನವಲನಗಳನ್ನು ಗುರುತಿಸಿ ಅದರ ಜೊತೆ ಬದುಕೋಕ್ಕೆ 6 ತಿಂಗಳು 3 ತಿಂಗಳುಗಳ ಕಾಲ ರಜೆಯನ್ನು ಕೊಡಲಾಗತ್ತೆ. ಒಂದು ಮಗುವಿಗೆ ಜನ್ಮ ನೀಡಿ ಅದರ ಬದುಕು ಕಟ್ಟಿಕೊಡೋ ಕರ್ತವ್ಯ ಇದೆಯಲ್ಲ, ಅದು ಬಹುಶಃ ಅತಿ ದೊಡ್ಡ ಕರ್ತವ್ಯ ಆಗಿರುತ್ತೆ. ಒಂದು ತಾಯಿ ಮಗುವಿಗೆ ಜನ್ಮ ನೀಡಿದ ತಕ್ಷಣ ಅವಳಿಗಾಗುವಂತಹ ಹಾರ್ಮೋನ್ ಚೇಂಜ್ ಆಗಿರ್ಬೋದು, ಅವಳ ಬದುಕು ಚೇಂಜ್ ಆಗಿರ್ಬೋದು, ಅದೆಲ್ಲಕ್ಕೂ ಅನುಗುಣವಾಗಿ ಅವಳು ಹೊಂದಿಕೊಳ್ಳೋಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅದಕ್ಕೆ ಪ್ರತಿಕೂಲ ಆಗೋವಂತೆ ನಮ್ಮ ಸರ್ಕಾರ ಹಾಗೆ ನಾವು ಕೆಲಸ ಮಾಡುವಂತಹ ಕಚೇರಿಗಳು ಎಲ್ಲದರಲ್ಲೂ ರಜೆ ಸಿಗತ್ತೆ. ಇದರ ಜೊತೆ ನಾವು ಗಮನಿಸ್ಬೇಕಂದ್ರೆ, ಅಮ್ಮ ಮಾತ್ರ ರಜೆ ತಗೊಂಡ್ರೆ ಸಾಕ? ತಾಯಿಯ ಜೊತೆಗೆ ತಂದೆ ಕೂಡ ಆ ಮಗುವಿಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಮಗುವಿನ ಜೊತೆ ಕಾಲ ಕಳೆಯೋಕ್ಕೆ ಆ ತಂದೆಗೆ ಕೂಡ ಅಷ್ಟೇ ಆಸೆ ಇರುತ್ತಲ್ವ? ತನ್ನ ಪುಟ್ಟ ಮಗುವಿನ ಜೊತೆ ಆಟಾಡ್ತಾ ಅದರ ಚಲನವಲನನ ಗುರುತಿಸ್ತಾ ತನ್ನದೇ ಆದಂತಹ ಒಂದು ಕರ್ತವ್ಯ ನಿಷ್ಠೆನ ನಿರ್ವಹಿಸೋಕ್ಕೆ ತಂದೆ ಕೂಡ ಅಷ್ಟೇ ಹಕ್ಕಿದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಪಿತೃತ್ವ ರಜೆ ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಿರೋ ವಿಷಯ. ತಾಯಿಯ ಜೊತೆಗೆ ತಂದೆಗೆ ಕೂಡ ರಜೆ ಸಿಗಬೇಕು ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಇದಕ್ಕೆ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಸೂಚನೆಯನ್ನು ಹೊರಡಿಸಿದೆ. ಇದು ಬಹುಶಃ ಎಲ್ಲ ಅಪ್ಪಂದ್ರಿಗೂ ಒಂದು ಗುಡ್ ನ್ಯೂಸ್ ಹೇಳಿದ್ರು ತಪ್ಪಲ್ಲ. ಇದೀಗ ಫೈನಲಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಪ್ರಕಾರ ತಾಯಿ ಎಷ್ಟು ಇಂಪಾರ್ಟೆಂಟೋ ತಂದೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಮಗುವನ್ನು ಬೆಳೆಸೋದು ಕೇವಲ ತಾಯಿಯ ಜವಾಬ್ದಾರಿ ಅಲ್ಲ, ತಂದೆಯ ಜವಾಬ್ದಾರಿ ಕೂಡ. ಇದು ಕೇವಲ ತಾಯಿಗೆ ಸೀಮಿತವಾಗಿ ಹೋದರೆ ಒಬ್ಬ ವ್ಯಕ್ತಿಗೆ ಸೀಮಿತವಾದಂಗೆ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದರ ಪ್ರಕಾರ ಮಾತೃತ್ವ ರಜೆಯ ಜೊತೆಗೆ ತಂದೆಗೆ ಕೂಡ ಪಿತೃತ್ವ ರಜೆ ಕಲ್ಪಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಸುಪ್ರೀಂ ಕೋರ್ಟ್ ಈ ಥರದ ಒಂದು ಯೋಚನೆ ಯಾಕೆ ಮಾಡ್ತು ಅಂದರೆ, ಲಿಂಗ ಸಮಾನ ಅನ್ನೋದು ಕೇವಲ ಮಾತಾಗಿಲ್ಲದೆ ಇದು ಒಂದು ರೂಲ್ಸ್ ಕೂಡ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆಶಾದಾಯಕ ಚಿಂತನೆ. ಇದರಿಂದ ಮಗುವಿನಲ್ಲಿ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮಗು ಸಕಾರಾತ್ಮಕವಾಗಿ ಬೆಳೆಯುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ ಹೊರಡಿಸಿರುವಂತಹ ಒಂದು ಆದೇಶ. ಕೇಂದ್ರ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಂಡು ಯಾವ ರೀತಿ ಪಿತೃತ್ವ ರಜೆಯನ್ನು ಘೋಷಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ News18 ಕನ್ನಡ.